ಚಿಕನ್ ಬಿರಿಯಾನಿ, ಕಲ್ಮಿ ಕಬಾಬ್, ಲೆಗ್ ಪೀಸು. ಆಹಾ, ಏನು ಗಮ್ಮಂತಿದ್ಯಪ್ಪ ನಾಟಿ ಕೋಳಿ. ತಲೆ ಕಾಲೆಲ್ಲ ನನಗೆ, ಮಿಕ್ಕಿದ್ದೆಲ್ಲ ನಿಮ್ಗೆ. ಏನಾಯ್ತು ನಿನ್ಗೆ? ಲೇ ಚಿನ್ನ ಬಂಗಾರ, ಏನಾಯ್ತಮ್ಮ? ಕೋಳಿ ಕನ್ಸು ಬಿತ್ತಾ? ಕನ್ಸು ಬಿತ್ತಾ? ಬೆಳಗಿನ ಜಾವತ್ ಕನ್ಸುರಿ ನಿಜ ಆಗತ್ತೆ. ಹೌದು ಕಣೆ, ನಮ್ ತಾತ ಹೇಳ್ತಿದ್ರು ಬೆಳಗಿನ ಜಾವತ್ ಕನ್ಸು ನಿಜ ಆಗತ್ತೆ ರೀ. ಈಗ ನನ್ ಕನ್ಸಲ್ಲಿ ನಾಟಿ ಕೋಳಿ ಸಾರು, ಚಿಕನ್ ಬಿರಿಯಾನಿ, ಗ್ರಿಲ್ ಚಿಕನ್, ಕಲ್ಮಿ ಕಬಾಬು ಎಲ್ಲ ತಿಂದ್ಬಿಟ್ಟೆ ರೀ. ಕನ್ಸಲ್ಲಿ ಇಷ್ಟು ತಿಂದ. ವೆರಿ ಗುಡ್. ಮಲ್ಕೊಂಡ ರೀ, ಬನ್ನಿ ಇಲ್ಲಿ. ಈಗ ನನ್ಗದೆಲ್ಲ ಬೇಕು, ತಂದ್ಕೊಡಿ. ಈಗ ಈಗ ಎಲ್ಲಿಂದ ತಂದ್ಕೊಡ್ಲೆ? ಲೇ ಚಿನ್ನ ಬಂಗಾರ, ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳೆ. ಹೇಳಿ ಕೇಳಿ ಕಾನ್ಸ್ಟೇಬಲ್ ಕಣೆ. ಏನ್ ನನ್ಗೆ ಬರೋ ಏನೋ ನೀನ್ ಕೇಳ್ದಂಗೆ ರೋಡಲ್ಲಿ ಮಾರೋ ಈ ಗೋಬಿ ಮಂಚೂರಿನೋ ಚಿಕನ್ ಕಬಾಬ ಲಾಟಿ ತೋರಿಸಿ ತರ್ಬೋದಪ್ಪ. ಅದನ್ ಬಿಟ್ಟು ಈ 65, 55 ಎಲ್ಲಿಂದ ತಂದ್ಕೊಟ್ಟೆ? ಆಗಲ್ವಾ? ಆಗಲ್ಲ ಅಂದ್ರೆ ಎಲ್ಲ ಬಂದ್ ಅಷ್ಟೇ. ಹಂಗೆಲ್ಲ ಮಾಡ್ಬೇಡ್ಬೇಕು ಚಿನ್ನ. ಒಂದೇ ಒಂದ್ ಮುತ್ಕೊಡು. ಇದು ಕೂಡ ಬಂದು. ನಾನ್ ಹೇಳ್ತಾ ಇದ್ದೀನಿ, ನನಗ್ ಗೊತ್ತಿಲ್ಲ, ನನಗ್ ಬೇಕೇ ಬೇಕು. ಚೀಟ್ ಮಾಡಾದ್ರೂ ತಗೊಂಡ್ ಬನ್ನಿ, ಇಲ್ಲ ಅಂದ್ರೆ ಗೊತ್ತಲ್ಲ ನಾನು ಏನ್ ಮಾಡ್ತೀನಿ ಅಂತ. ಬಾರೆ ಮಲ್ಕೊಳ್ಳ ಬಾರೆ. ಏನೆಯಾ ಹೆಂಗಸರು ಬೆಡ್ರೂಮು ಅಂತ ಒಂದು ಜಾಗನ ಬಂದ್ ಮಾಡಿ ನಮ್ಮನ್ನ ಹಾಕಿ ರುಬ್ಬುತ್ತಾರೆ. ಇಂಡಿಯಾ ಬಂದಾದ್ರೆ ತಡ್ಕೋಬಹುದು, ಇದು ಬಂದಾದ್ರೆ ಹೆಂಗಪ್ಪ ತಡ್ಕೊಳ್ಳೋದು ಈ ಮೂಡಲ್ಲಿ? ಸರಿ ಬಿಡ, ಹೇಳಿ ಕೇಳಿ ಪೊಲೀಸು ಎಲ್ಲ ಹೊರಗಡೆ ಬೀಟಿಂಗ್ ಗೀಟಿಂಗ್ ಹಾಕೊಂಡ್ಬಿಡ್ತೀನಿ ಬಿಡೆ. ಅದಕ್ಕೂ ಬಿಡಲ್ಲ, ಇದಕ್ಕೂ ಬಿಡಲ್ಲ. ಗೋವಿಂದ ನಮಸ್ಕಾರ ಬಾಸ್. ಬಾರ. ಏನೋ ಏನ್ ಬಾಸ್ ಬೆಳಗ್ಗೆನೆ ಕರ್ದಿದ್ದೀರಾ? ಏನ್ ಸಮಾಚಾರ? ನಮ್ಮ ಮನೇಲಿ ಕಣ್ಣಾಕಕ್ಕೆ ಓದಿದ್ದೆ ನನ್ ಮಗನೇ ಗೋಬಾಡ್. ನಿನ್ನ ಸ್ಟೇಷನ್ ಬಂದು ಮಾಮೂಲು ಕೊಡ್ಬೇಕಿತ್ತಲ್ಲ, ನಾವು ಎಲ್ಲ ಒಳಗೋಗಿದೆ. ಸಾರಿ ಬಾಸ್. ಆಫರ್. ನಾನು ನನ್ನ ಹೆಂಡತಿ ಒರೇನ್ ಮಾಲ್ನಲ್ಲಿ ಪಿಕ್ಚರ್ ನೋಡ್ಕೊಂಡು ಅಲ್ಲೇ ಫುಡ್ ಕೌಂಟಲ್ಲಿ ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಹೌದಾ? ತಗೊಳ್ಳಿ ಬಾಸ್. ಸದ್ಯಕ್ಕೆ ತಂದಲ್ಲ, ಉಳ್ಕೊಂಡೆ ನೀನು. ಲೇ ಗೋವಿಂದ, ಬರೀಲಿ. ನನ್ನ ಹೆಂಡತಿ ಕೋಳಿ ಮೇಲೆ ಆಸೆ ಪಡ್ಕೊಂಡು ಹಿಂಗಾರು ಮಾಡಿ 4-5 ಕೋಳಿನ ಹೆಂಗಾರು ದೇಬ್ಕೊಂಡ್ಬಿಡು. ಅಂದ್ರೆ ಕಳ್ತನ ಮಾಡ್ಕೊಂಬರ. ಏನ್ ಬಾಸ್, ದುಡ್ಡು ಕೊಟ್ರೆ ಅಂಗಡಿಯಲ್ಲೇ ಸಿಗುತ್ತಲ್ಲ. ಲೇ, ದುಡ್ಡು ಕೊಟ್ರೆ ಅಂಗಡಿಲಿ ಸಿಗತ್ತೋ, ಆದ್ರೆ ಅದು ತಿನ್ನಕ್ಕೆ ಮಜಾ ಇರಲ್ಲ ಕಣೋ. ಕದ್ದು ತಿಂದ್ರೆ ಅಲ್ವೇನೋ ಮಜಾ. ಯಾಕೋ ಪೊಲೀಸ್ನವ್ರಿಗೆ ಅವಮಾನ ಮಾಡ್ತೀಯಾ? ನನ್ನ ಮಗನೇ, ನಿನ್ನ ನಾನು ಯಾಕೆ ಇಟ್ಕೊಂಡಿದ್ದೀನಿ? ಕೆಲಸ ಮಾಡಕ್ಕೆ. ನಿಂದೇನ್ ಕೆಲಸ? ಕಳ್ತನ ಮಾಡೋದು. ಮುಚ್ಕೊಂಡು ಕಳ್ತನ ಮಾಡ್ಕೊಂಬಾ. ಗೋವಿಂದ, ನೀನ್ ಹೇಗೂ ಕದಿಯೋದಕ್ ಹೋಗ್ತಿದ್ಯಾ? ಎಳೆ ಕೋಳಿಗಳನ್ನ ಕರ್ಕೊಂಬ. ಓಕೆ ಮೇಡಮ್. ಅದೆಲ್ಲ ಕರೆಕ್ಟ್ ಮಾಡ್ತಾನೆ ಕಳ್ಳನ ಮಗ. ಅಪ್ಪ, ನಿಮ್ ಸಂಬಳದೊಳಗೆ ಕೋಳಿ ತರ್ಬೋದಲ್ವಾ ಅಪ್ಪ? ಅಮ್ಮ, ನಾವು ಗವರ್ನಮೆಂಟ್ ಕೆಲಸದವ್ರಮ್ಮ. ನಮಗ್ ಬರೋ ಸಂಬಳದಲ್ಲಿ ಕೋಳಿ ಅಲ್ಲ, ಕೋಳಿದು ಗುಂಡೆಕಾಯಿ ಕೂಡ ತಗೊಳಕ್ಕಾಗಲ್ಲ. ಗಿಂಬ್ಳ ತಗೊಂಡ್ರೆ ಬೇರೆಯವ್ರ ಲೆವೆಲ್ಗೆ ನಾವು ಜೀವನ ಮಾಡಕ್ ಸಾಧ್ಯ. ಈಗ ನಿಮ್ ಸ್ಕೂಲಲ್ಲಿ ಗಾಂಧೀಜಿ ಬಗ್ಗೆ ಹೇಳಿದಾರೆ ತಾನೆ? ಗಾಂಧೀಜಿ ತರ ಜೀವನ ಮಾಡಕ್ ಹೋದ್ರೆ ನಮ್ ಮೈ ಮೇಲೆ ಸಿಂಗಲ್ ಬಟ್ಟೆನೂ ಇರಲ್ಲ. ಹಂಗಂತ ನೀನೇ ಕಳ್ತನ ಮಾಡಕ್ ಕೇಳ್ತಾ ಇದ್ಯಾ? ಅಯ್ಯೋ, ಹಂಗಲ್ಲ ಮಾತಾಡ್ಬೇಡಮ್ಮ. ಕಳ್ಳ ಪೊಲೀಸು ಇಬ್ರು ಒಂದೇ. ನಾವಿಬ್ರು ಅವಳಿ ಜವಳಿ ಮಕ್ಳಿದ್ದಂಗೆ. ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ವೇನ? ಈಗ ನೀನ್ ದೊಡ್ಡವಳಾದ್ಮೇಲೆ ನಿನ್ಗೆ ಮದುವೆ ಮಾಡ್ಬೇಕು ತಾನೆ. ಪ್ಯಾಲೇಸ್ ಅಲ್ಲಿ ಮದುವೆ ಮಾಡಕ್ ಆಗದೆ ಹೋದ್ರು ನಿಮ್ ಗಂಡಿನ ಕಡೆ ಹೇಳ್ದಂಗೆ ಗಂಗಮ್ಮ ತಿಮ್ಮಯ್ಯ ಚೌಲ್ಟಿಲಾದ್ರೂ ಮದುವೆ ಮಾಡ್ಬೇಕು ತಾನೆ ಅಲ್ವಾ? ಅದಕ್ಕೆ ನೀನ್ ದೊಡ್ಡವಳಾಗಷ್ಟಲ್ಲಿ ಇಂತ 16 ಜನ ಕಳ್ಳನ ಮಕ್ಕಳನ್ನ ಗುಡ್ಡೆ ಹಾಕ್ಬಿಟ್ರೆ ಅವ್ರ ದುಡ್ಡನ್ನ ಗುಡ್ಡೆ ತರ್ತಾರೆ. ನಿನ್ನ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೋದು. ಸದ್ಯಕ್ಕೆ ನೀನ್ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೋಗ್ಬೋದು. ಕರ್ಕೊಂಡೋಗಿ ನಡಿ ಪುಟ, ನಿನ್ಗದೆಲ್ಲ ಗೊತ್ತ. ನೀನು ಕೋಳಿ ಹೊಡ್ಕೊಂಬ ಹೋಗ. ಓಕೆ ಬಾಸ್. ಬಂಗಾರಿ, ಮಸಾಲೆ ರೆಡಿ ಮಾಡ್ಕೋ. ಫುಲ್ಲು ಕೋಳಿನೇ ಫ್ರೈ ಮಾಡ್ಬಿಟ್ಟಿದ್ಯಾ. ತಿನ್ನ ಲೆಗ್ ಪೀಸು. ಮಮ್ಮಿ, ಡ್ಯಾಡಿ, ಕಮ್ ಆನ್. ಬಂದೆ. ನೀವಿಬ್ರು ಮದ್ವೆ ಆಗೋದಂತೂ ನಾನು ನೋಡಕ್ಕಾಗ್ಲಿಲ್ಲ. ಸೊ ಇವಾಗ ನೀವಿಬ್ರು ಹಾರ ಬದಲಾಯಿಸ್ಕೊಳ್ಳಿ. ತಗೊಳ್ಳಿ. ನಾಚ್ಕೋಬೇಡ, ಹಾಕು. ಅಯ್ಯೋ, ಹಾಗೆಲ್ಲ ಏನಿಲ್ಲ. ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ. ತಗೋ ನಿನ್ಗೆ. ಸೋ ಕ್ಯೂಟ್. ಈಗ ಸಂತೋಷನಾ? ಥ್ಯಾಂಕ್ ಯು ಪಾ. ಸೊ ಇವಾಗ ಕೇಕ್ ಕಟ್ ಮಾಡ್ಬೇಕು. ಓಕೆ? ಇದು ಬೇರೆ ಇದೆಯಾ? ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ.
ಮುತ್ತಿನ ಹಾರ. ಯಾರಲ್ಲಿ ಸ್ಟ್ರೈಕ್ ಮಾಡಿ ನನ್ನ ಹೆಂಡತಿ ಕಿವಿ ಹಿಡ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ, ಅಬ್ಬು, ಮೂಗುತಿ. ಏನೈತೆ ಟಾಬು. ಬೆಳಗಿನ ಯಾವ್ದು ಕಾಣಿಸ್ಬಿತ್ತಾ? ಅಯ್ಯೋ ನಿನ್ನ ಏನಾಯ್ತಮ್ಮ? ನನಗೆ ಹ. ಕನ್ಸಲ್ಲಿ ನಮ್ಮ ಮನೆ ದೇವ್ರು ಕೊಲ್ಲೂರ್ ಮೂಕಾಂಬಿಕೆ ಬಂದು ತಾಯಿ ಬಂದಿದ್ಲಾ? ಅಮ್ಮ ತಾಯೇ ಬೆಳಿಗ್ಗೆ ಅವಳು ಕನ್ಸಲ್ ಬಂದ್ಯಮ್ಮ. ಕೇಳ್ತೀನಮ್ಮ, ನೀನ್ ಏನ್ ಹೇಳಿದ್ರು ಅದನ್ನ ನಾನು ಪಾಲಿಸ್ತೀನಮ್ಮ. ಏನ್ ತಲೆ ಮುಡಿ ಕೇಳಿದ್ಲ ತಾಯಿ? ಇಲ್ಲ ರೀ. ಇಲ್ಲಾಂದ್ರೆ ನೀನು ಅಲ್ಲಿ ತಾಯಿ ದೇವಸ್ಥಾನದಲ್ಲಿ ನೆಲ್ಬಾವಿ ಇದೆಯಲ್ಲ, ಅಲ್ಲಿ ತಣ್ಣನೆ ನೀರಲ್ಲಿ ಸ್ನಾನ ಮಾಡಿ 100 ಸುತ್ತು ಉರುಳು ಸೇವೆ ಮಾಡು ಅಂದ್ಲ ತಾಯಿ. ಇಲ್ಲ, ಆ. ಆ ತಾಯಿ ಮೂಗಲಿ ವಜ್ರದ ಮೂಗುತಿ ಇದೆಯಲ್ಲ, ಇದೆಯಲ್ಲ. ಅದೇ ತರ ನೀನು ಮಾಡ್ಸಾಕು ಅಂದ್ಲು. ಸರಿ ತೋಗು. ಆಮೇಲೆ ಆ ತಾಯಿ ಕತ್ತಲ್ಲಿ ಒತ್ತಿನ ಕಾಸಿನ ಸರ ಇದೆಯಲ್ಲ, ಅದೇ ತರ ಒತ್ತಿನ ಕಾಸಿನ ಸರ ನೀನು ಮಾಡಿಸ್ಕೊ ಅಂದ್ಲು. ಮಟಾಶೂ ಅನ್ನು ಆ ತಾಯಿ ಇನ್ನೊಂದು ಹೇಳಿರ್ಬೇಕಲ್ಲ, ಏನು? ಅವ್ರ ಕೈಯಲ್ಲಿ ಒಂದು ಚಿನ್ನದ ಕತ್ತಿ ಇದೆಯಲ್ಲ, ಅದೇ ತರ ಕತ್ತಿ ನೀನು ಮಾಡಿಸ್ಕೊಂಡು ನಿನ್ನ ಗಂಡ ಕಿಮಿ ಕಂದ್ರೆ ಚುಚ್ಚು ಬಿಡು ಅಂತ ಹೇಳಿರ್ಬೇಕಲ್ಲ. ಏನ್ರಿ ನೀವು ಕಾನ್ಸ್ಟೇಬಲ್ ಆಗಿ ಕಳ್ಳನ್ ಮಗನ್ ತರ ಮಾತಾಡ್ತಿರಲ್ಲ? ಬರೀ ಇದನ್ ಬಿಟ್ರೆ ಏನು ಬರಲ್ಲ ನಿಮ್ಗೆ. ಹಾ, ನೀವೇನು ದೊಡ್ಡ ಶ್ರೀಮಂತ ಅಂತ ನಾನ್ ಕಟ್ಕೊಳ್ಳಿಲ್ಲ. ಹಾ. ಏನೋ ಹೆಡ್ ಕಾನ್ಸ್ಟೇಬಲ್ ಸಮಥಿಂಗ್ ಗಿಮ್ಥಿಂಗ್ ಅಂತ ತಂದು ಮೈ ತುಂಬಾ ಬಂಗಾರ ಹಾಕ್ತಾರೆ ಅಂತ ಆಸೆ ಪಟ್ಟು ಮಾಡ್ಕೊಂಡೆ. ಸಮಥಿಂಗ್ ಹೌದು, ಸಮಥಿಂಗ್ ಗಿಮ್ಥಿಂಗ್ ಅಂತ ರಾಗ ಎಳೆಯಂಗಿಲ್ಲ ನೀವು. ಹಾ, ಈ ಕಿತ್ತೋಗಿರೋ ಮುಸುಡಿನ ಇನ್ಯಾರ್ ಮಾಡ್ಕೋತಿದ್ರು ರೀ? ಇದೆಲ್ಲ ನನ್ಗೋಸ್ಕರ ಅಲ್ಲ ರೀ, ನಿಮ್ಗೋಸ್ಕರನೇ. ನಾನು ಮೈ ತುಂಬಾ ಬಂಗಾರ ಹಾಕೊಂಡು ಸಾಕ್ಷಾತ್ ಲಕ್ಷ್ಮಿ ತರ ಈ ಮನೆಯೆಲ್ಲ ಓಡಾಡ್ತಾ ಇದ್ರೆ ಅದ್ರಿಂದ ನಿಮ್ಗೆ ಅದೃಷ್ಟ ಕುಲಾಯಿಸಿ ಈ ಹೆಡ್ ಕಾನ್ಸ್ಟೇಬಲ್ ಇಂದ ಇನ್ಸ್ಪೆಕ್ಟರ್ ಪೋಸ್ಟ್ ಗೆ ಪ್ರಮೋಷನ್ ಸಿಕ್ಬಿಡುತ್ತೆ ರೀ. ಅಷ್ಟೇ ಅಲ್ಲ, ನಾನು ನಿಮ್ ಕಣ್ಣು ಮುಂದೆ ಮುತ್ತೈದೆಯಾಗಿ 100 ವರ್ಷ ಸುಖವಾಗಿ ಬಾಳ್ತೀನಂತೆ. ಅಯ್ಯೋ, ಇಷ್ಟೆಲ್ಲ ತಾಯಿ ಕನ್ಸಲ್ ಬಂದ್ ಹೇಳಿದ್ಲ. ಕರೆಕ್ಟ್ ಹೇಳವಲೆ ಅಮ್ಮ, ಎಲ್ಲ ಓಕೆ. ಹೆಡ್ ಕಾನ್ಸ್ಟೇಬಲ್ ಇಂದ ಇನ್ಸ್ಪೆಕ್ಟರ್ ಆಗೋದು ಓಕೆ, ಆದ್ರೆ ಈ ಸಮಥಿಂಗ್ ಬೇಕಾ ತಾಯೇ? ಬೇಕಾ? ಏನು ಬೇಕು? ಇದೆಲ್ಲ ನೀವು ತಂದು ಕೊಡ್ಬೇಕು. ಇಲ್ಲ ಅಂದ್ರೆ ಏನು ಬೆಡ್ರೂಮ್ ಬಂದು, ಮಕ್ಕಳ ಮನೆ ಬಂದು, ಹಾಲ್ ಕೊಡೋದ್ ಬಂದು, ಆಲ್ ಬಂದ್. ಅಯ್ಯೋ ನನ್ ಚಿನ್ನ, ಬಾರ ಇಲ್ಲಿ ಬೇಜಾರ್ ಮಾಡ್ಕೊಬಿಡಕನೆ. ಇವತ್ ರಾತ್ರಿ ನಾನು ನಂತರನೇ ಕಿತ್ತೋಗಿರೋ 2 ಪೀಸಿಯನ್ನ ರಾಜ ಮಾರ್ಕೆಟ್ ಒಳಗೆ ಕಳ್ಸಿ ಅಲ್ಲಿರೋ ಚಿನ್ನದ ಅಂಗಡಿನೆಲ್ಲ ಕನ್ನ ಹಾಕ ಕೇಳ್ಬಿಡ್ತೀನಿ. ಜೊತೆಗೆ ಅವಿನ್ಯೂ ರೋಡಲ್ಲಿ ಬಿಸಿ ಇಡ್ಲಿ, ಬಿಸಿ ಜಿಲೇಬಿ ಆಗ್ತಿರ್ತಾರಂತೆ, ಅದನ್ನು ಪಾರ್ಸಲ್ ತರ ಕೇಳ್ಬಿಡ್ತೀನಿ. ಈಗ ನಿನ್ ಖುಷಿನಾ? ತುಂಬಾ ಖುಷಿ ಆಗ್ತಿದೆ. ಈಗ ಯಾವುದು ಬಂದಿಲ್ಲ, ಎಲ್ಲ ಓಪನ್. ನೋಡು, ಬೆಳಿಗ್ಗೆ 5:45 ನಾ ರಿಪೋರ್ಟ್ ಮಾಡ್ಕೋಬೇಕು. ಒಂದ್ 5 ನಿಮಿಷ ನೀನ್ ನನ್ನ ಜೊತೆ ರಿಪೋರ್ಟ್ ಮಾಡ್ಕೊಂಡ್ಬಿಡು. ಕಂಬ್ಲಿ ಓದ್ಕೊಂಡ್ಬಿಡ. ಬೆಂಗಳೂರಿನಲ್ಲಿ ನಾಳೆ ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ ಪೊಲೀಸರಿಂದ ಮುಷ್ಕರ. ನಮಸ್ಕಾರ ಬಾಸ್. ಬಾರಪ್ಪ ಗೋವಿಂದ, ಕರೆಕ್ಟ್ ಟೈಮ್ ಬರ್ತೀಯಲ್ವ ಕಳ್ಳನ ಮಗ ನೀನು. ಎಲ್ಲಪ್ಪ ಕಲೆಕ್ಷನ್? ತಗೊಳ್ಳಿ ನೆನ್ನೆ ಕಲೆಕ್ಷನ್. ವೆರಿ ಗುಡ್ ರಾ. ಏನು ವೇಟ್ ಕಮ್ಮಿ ಇದೆ? ಸಂತೋಷ ಪಡಿ. ಈ ಹೆಂಗಸರೆಲ್ಲ ಹುಷಾರಾಗೋಗ್ಬಿಟ್ಟವ್ರೆ. ಹೊರಗಡೆ ಬರ್ಬೇಕಾದ್ರೆ ಹಾಕೊಂಡಿರೋ ಒಡವೆಗಳನ್ನೆಲ್ಲ ಮನೆಯಲ್ಲೇ ಬಿಚ್ಚಿಕ್ ಬಿಟ್ಟು ಬರ್ತಾರೆ. ಗಂಡ ಕಟ್ಟಿ ತಾಳಿನು. ಲೇ, ಆ ದೇವಸ್ಥಾನದ ಹತ್ರ ಹೋಗಲೇ 1000 ಜನ ಹೆಂಗಸರು ಮೈ ಮೇಲೆ ಏರ್ಕೊಂಬರ್ತಾರೆ ಒಡವೆನ. ಬಾಸ್, ವಿಗ್ರಹಕ್ಕೆ ಡೂಪ್ಲಿಕೇಟ್ ಒಡವೆ ಹಾಕಿ ಡೆಕೋರೇಷನ್ ಮಾಡ್ತಾರೆ. ಇದನ್ನ ನೋಡ್ಬಿಟ್ಟು ಹೆಂಗಸರೆಲ್ಲ ಮೈ ತುಂಬ ಒಡವೆ ಹಾಕೊಂಡು ಅಲ್ಲ ಹಾಚ್ಕೊಂಡು ಸಿಂಗಾರ ಮಾಡ್ಕೊಂಡು ಬರ್ತಾರೆ. ಅವ್ರ ಹತ್ರ ಏನು ಕಿತ್ಕೊಳ್ಳೋದು? ಇದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಬೇಜಾರಾಗೋಗ್ಬಿಟ್ಟೈತೆ. ಕಳ್ತನ ಬಿಟ್ಬಿಡ್ಬೇಕು ಅಂತಿದ್ದೀನಿ. ಅಯ್ಯೋ ಕಳ್ಳನ ಮಗನಲ್ಲಿ, ಕಳ್ಳರು ಕಳ್ತನ ಬಿಡೋದು, ಈ ಪೊಲಿಟಿಷಿಯನ್ಸ್ ಪಾಲಿಟಿಕ್ಸ್ ಬಿಡೋದು, ಸಿಗರೇಟ್ ಸೇದೋದು ಬಿಡೋದು, ವ್ಯಭಿಚಾರಿಗಳು ವ್ಯಭಿಚಾರ ಮಾಡೋದ್ ಬಿಡೋದು, ನಮ್ಮಂತ ಪೊಲೀಸರು ರೋಲ್ ಕಾಲ್ ಕಿತ್ಕೊಳಕ್ ಬಿಡೋದು, ಇದೆಲ್ಲ ನಡೆಯುತ್ತೇನು? ಲೇ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾನೆ ಇರ್ಬೇಕು. ಆವಾಗಲೇ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ. ಕೂತ್ಕೊಳ್ಳಿ. ಲೇ ನೋಡು, ನಾಳೆ ಬೆಳಿಗ್ಗೆ ಪೊಲೀಸ್ನವರು ಮುಷ್ಕರ ಮಾಡ್ತವ್ರೆ. ರೋಡಲ್ಲಿ ಒಬ್ಬ ಪೊಲೀಸ್ ಇರಲ್ಲ, ಎಲ್ಲ ಅಂಗಡಿ ಮುಂದೆ ಖಾಲಿ, ನೋ ಪ್ರೊಟೆಕ್ಷನ್. ನನ್ನ ಹೆಂಡತಿ ಒಡವೆಗಳು ಮಾಡಿಸ್ಕೊಂಬರ ಕೇಳೋಳು. ಅವಳ ಬಂದ್ಲು ನೋಡು. ಗೋವಿಂದ, ನೀನ್ ಎತ್ತೋದ್ 2 ಸೆಟ್ಟು ಮೂಗುತಿಯಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಇರ್ಬೇಕು ಅಂತದ್ ಎತ್ತೋ. ಕಾಫಿ ತಗೊಂಡ್ಬರ್ತೀನಿ. ಆಮೇಲೆ ಮರ್ತೋಯ್ತು ನನ್ಗೆ, ಈ ಲಕ್ಷ್ಮೀ ವೆಂಕಟೇಶ್ವರಂದು ಒಂದ್ ಮೂರ್ತಿ ಸಿಕ್ಕಿದ್ರೆ ಅದನ್ನ ಎತ್ಬಿಡು. ಸ್ವಲ್ಪ ದೊಡ್ಡದಾಗಿರ್ಲಿ, ಹಬ್ಬ ಬಂತು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀನಿ, ನಿನ್ಗೆ ಪುಣ್ಯ ಬರುತ್ತೆ. ಮೇಡಮ್, ಇನ್ನೇನ್ ಹೇಳ್ಬೇಕು ಒಟ್ಟಿಗೆ ಹೇಳ್ಬಿಡಿ ಮೇಡಮ್. ಸಾಕು, ಕರ್ಮ ನಮ್ಗ್ಯಾಕೆ, ಈಗ ಅಷ್ಟು ತಗೊಂಡ್ ಬಾ. ನೋಡೋ ಗೋವಿಂದ, ಈ ಲಕ್ಷ್ಮಣ ಗೋಲ್ಡ್ ಪ್ಯಾಲೇಸ್, ಭೀಮಣ್ಣನ್ ಜ್ಯುವೆಲರಿ, ಚೆನ್ನಮ್ಮನ್ ಚಿನ್ನ, ಇಲ್ಲೆಲ್ಲ ಯಾರು ಇರ್ಲ ಕೊಡು. ನೀನ್ ಆ ಕಡೆ ಒಂದ್ ರೌಂಡ್ ಬರೋ, ನಾನೇ ಎಲ್ಲ ಎತ್ಕೊಡ್ತೀನಿ. ಎತ್ತು ಬಿಡು. ಈಗ ಹೋಗು. ಓಕೆ ಬಾಸ್. ಕಾಪಿ ಗಿಪಿ ಕುಡ್ದೇನಪ್ಪ? ಇಲ್ಲ ಬಾಸ್. ಅಲ್ಲಿ ಪಕ್ಕದಲ್ಲಿ ಅಟ್ಟಿ ಕಾಪಿ ಇದೆ, ಕುಡ್ಕೊಂಡು ಹೋಗ್ಬಿಡು.